ಪಾತಾಳ ಗಂಗಿ ನೌಕೋಟಿ ನಾರಾಯಣ ಕೈಲಾಸದ ಒಡೆಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾದಂತ ಯಾರಿಪ್ಪ ಇವರು? ಗುರುಗೌರಿ ಸೋಮೇಶ್ವರ ಪಾದಕ್ಕೆ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಕೈಲಾಸದಲ್ಲಿ ಗುರುನಾಥನ ಸೇವೆಯನ್ನ ಮಾಡಿ ಸಾಣಿದೇವರಾಗಿ ಸಮದ ಸಿರಗಂಧ ಕೊಟ್ಟಾಗಿ ನವಿದು ಗುರುವಿನ ಸಂಬಂಧ ತನ್ನ ಶರೀರವನ್ನ ಮುಡಪಿಟ್ಟ. ಯಾರಿಪ್ಪ ಇವರು? ಅಂತ ಗುರುವಿನನ್ನ ಕರೆದುಕೊಂಡು ಈ ಧರಿಗಿಳಿದು ಬಂದು ಮೂರರ ಮುಂಗಡಿಯಲ್ಲಿ ಕಲ್ಲಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿದಂಥವರು ಯಾರಿಪ್ಪ ಇವರು? ಪೌರ ಪುರುಷನಾದಂಥವರು, ಸಿದ್ಧ ಪುರುಷನಾದಂಥವರ ನಾಡ ಗೌಡ ಅನಿಸಿದಂಥವರು. ಹೌದಾ? ಯೋಗಿನಾದ ಮೋಗ ಸಿದ್ಧನ ಪದಕ್ಕೆ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಕೈಲಾಸದಲ್ಲಿ ಗುರುವಾಗಿ ಮರ್ತ್ಯಲೋಕದಲ್ಲಿ ಮಾಯದ ಮಗ ಅನಿಸಿದಂಥವರು ಯಾರಿಪ್ಪ ಇವರು? ಆರೇ ನಾಡದ ಅರಸ ಗಂಗಿ ನಾಡದ ಪುರುಷ ತಾಯಿಗಳ ಕನ್ನವ ತಂದಿ ಜಬಗೊಂಡಗೌಡರ ಹೊಟ್ಟಿದಿಂದ ಹುಟ್ಟಿ ಬಂದು ಯೋಗಿನಾದ ಮೋಗ ಸಿದ್ಧಗ ಪ್ರೀತಿಯ ಮಗನಾದಂಥವರು ಯಾರಿಪ್ಪ ಇವರು? ಏಳ ಮಠದ ಒಡಿಯ ಅನಿಸಿದಂಥವರು ಗಂಗಿ ನಾಡದ ಅರಸಾಗಿ ಮೆರೆದ ಡೋಣಜ ಮಾಧುಲಿಂಗನ ಪದಕ ಕೂಡ ಭಕ್ತಿಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸುತ್ತ 21 ಮಂದಿ ಧರ್ಮರಲ್ಲಿ ಅವತಾರವನ್ನು ಎತ್ತಿ ಹಿಂಡ ಸಿದ್ಧರಲ್ಲಿ ಪುಂಡ ಸಿದ್ಧನಿಸಿದಂಥವರು ಯಾರಿಪ್ಪ ಇವರು? ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಉಮದಿಯಲ್ಲಿ ವಾಸವನ್ನು ಮಾಡಿದಂಥವರು ವೀರ ಮಲಕಾರ ಸಿದ್ಧನ ಪದಕ ಕೂಡ ಭಕ್ತಿಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸುತ್ತ ಅದೇ ರೀತಿಯಾಗಿ ಮಹಾರಾಷ್ಟ್ರದೊಳಗೆ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಮಂದಲಪುರದಲ್ಲಿ ಹುಟ್ಟಿ ಮಳೆಗಾಲ ಸಿದ್ಧನ ಶಿವಾದೊಳಗತ್ತಲ್ಲಿನಾಗಿ ಮುತ್ಯ ಮಳೆಗಾಲ ಸಿದ್ಧನ ಆಶೀರ್ವಾದವನ್ನು ಪಡೆದುಕೊಂಡು ಮುಮ್ಮೆಟ್ಟ ಗುಡ್ಡದಲ್ಲಿ ಬಂದು ಸಿದ್ಧಾಶ್ರಮವನ್ನು ಕಟ್ಟಿ ಜಗವನ್ನು ಉದ್ಧಾರ ಮಾಡಿ ಜಗತ್ತಿನಾಗ ಎಷ್ಟೋ ಮಂದಿ ಶಿಶು ಮಕ್ಕಳನ್ನು ಗಳಿಸಿ ಮುಮ್ಮೆಟ್ಟದಲ್ಲಿ ಆಸನಾಕಿ ಕೊತ್ತಂತ ನನ್ನ ಗುರುವಾದ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರ ಪಾದಕ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತ ಅದೇ ರೀತಿಯಾಗಿ ನನ್ನ ಮ್ಯಾಳಿಗೆ ಗುರುವಾಗಿ ಅಧಿಪತಿಯಾಗಿ ಸತತವಾಗಿ ಬೆನ್ನಿಂದ ಇರುವಂತವರು ಯಾರಿಪ್ಪ ಗುರು? ಇದೇ ಒಂದು ಇಂಡಿಯ ತಾಲೂಕ ಬಸನಾಳ ಗ್ರಾಮದೊಳಗೆ ವಾಸವನ್ನು ಮಾಡಿದಂತವರು ಅಮೋಘ ಸಿದ್ಧ ಮತ್ತು ಶೌರ ಸಿದ್ಧನ ಪಾದಕ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತ ಅದೇ ರೀತಿಯಾಗಿ ಅತ್ನಿ ತಾಲೂಕ ಕೆಂಪವಾಡ ಗ್ರಾಮದೊಳಗೆ ವಾಸವನ್ನು ಮಾಡಿದಂತವರು ಯಾರಿಪ್ಪ ಇವರು? ಮ್ಯಾಳಿಗೆ ಸಾಯವಾಗಿ ಬಂದಂತ ನನ್ನಪ್ಪ ಹಿರೇಮಲಕಾರ ಸಿದ್ಧನ ಪಾದಕ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತ ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಬೆನಕನಹಳ್ಳಿ ಗ್ರಾಮದೊಳಗ ಒಂದು ಭಕ್ತರ ಮನೆಯೊಳಗ ಹೊತ್ತಿನ ಗದ್ದಿಗೆ ಮೇಲೆ ಕೊತ್ತಂತ ಭಕ್ತರ ಕಲ್ಯಾಣಕ್ಕಾಗಿ ಭಕ್ತರ ಉದ್ಧಾರಕ್ಕಾಗಿ ಇವತ್ತಿನ ದಿವಸ ನಮ್ಮ ಮಲಕಣ್ಣಗೌಡರ ಮನೆಯೊಳಗ ಬೀರದೇವರ ಮತ್ತ ಎಲ್ಲಮ್ಮ ತಾಯಿ ಲಕ್ಷ್ಮೀದೇವಿ ಸಿದ್ದರಾಮ ಇವರೆಲ್ಲರೂ ಮನೆಯೊಳಗ ಭಕ್ತರ ಕಲ್ಯಾಣಕ್ಕಾಗಿ ಇವತ್ತ ಮನೆಯೊಳಗ ಗದ್ದಿಗೆ ಮೇಲೆ ಕೂತಾರ. ಅವರಿಗೆ ಸಲ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತ ಇಲ್ಲಿ ಎಂತಾದ ಈ ಬೆನಕನಹಳ್ಳಿ ಗ್ರಾಮಪ್ಪ ಅಂತಂದ್ರ ಎಂತ ಗ್ರಾಮರಿಪ್ಪ ಇದು? ಪವಿತ್ರವಾದಂತ ಜಾಗ, ಪವಿತ್ರವಂತ ಪವಿತ್ರವಾದಂತ ಜ್ಞಾನಿಗಳು ಈ ಊರೊಳಗ ಬಹಳ ಅನುಭವಿ ಕಲಾವಂತರು ಬೆನಕನಹಳ್ಳಿ ಗ್ರಾಮದೊಳಗ ಅದಾರಿಪ್ಪ. ತಾವೆಲ್ಲಾರು ಇಲ್ಲಿ ಎದರ ಸಂಬಂಧ ಕೂಡಿರಪ್ಪ ಅಂತಂದ್ರ ಎದ್ರ ಸಲ ಅಂದ್ರಿಪ್ಪ? ಒಳ್ಳೇದೊಂದು ಕಾರ್ಯವನ್ನ ಮಾಡ್ಯಾರ. ಯಾರು? ನಮ್ಮ ಮಲಕಣ್ಣಗೌಡ್ರು. ಹೌದಲ್ರಿ? ಹೌದು, ಗೌಡ್ರು ಮಾಡ್ಯಾರಿಪ್ಪ. ಒಳ್ಳೆ ಕಾರ್ಯ ಮಾಡ್ಯಾರ. ಮನುಷ್ಯ ಬೇಕಾದ ಖರ್ಚು ಮಾಡ್ತಕ್ಕರೆ ದೇವರ ಸಂಬಂಧ ಖರ್ಚು ಮಾಡು ಕಡಿಮೆ ಜನ ಜಗತ್ತಿನ. ಹೌದಾ? ದೇವರ ಸಂಬಂಧ ದುಡು ಜನ ಕಡಿಮೆ ಐತಿ. ಹೌದು, ಬಹಳ ಕಮ್ಮರಿಪ್ಪ. ಇವತ್ತು ದೇವರ ಸಂಬಂಧ ಪಣವನ್ನ ಇಟ್ಟು ಇವತ್ತು ಏನ್ ಮಾಡ್ಯಾರಪ್ಪ ಅಂತಂದ್ರೆ ನಮ್ಮ ಮನೆ ಒಳಗೆ ಎಲ್ಲಾ ದೇವರನ್ನ ನಮ್ಮ ಮನೆ, ಯಾಕಂದ್ರೆ ನಮ್ಮ ಊರು ಎಲ್ಲಾ ಗ್ರಾಮ ದೇವರನ್ನ ನಮ್ಮ ಮನೆ ಒಳಗೆ ಕರೆಸಿ ಹಬ್ಬವನ್ನ ಹಾಕಿ ಒಂದು ಸಿದ್ಧರ ಭಂಡಾರ ಹಾರಬೇಕು, ಸಿದ್ಧರ ವಾಲಗ ನುಡಿಬೇಕು. ಹೌದು, ಸತ್ಯ ಸಿದ್ಧರ ಸೇವೆ ನಡಿಬೇಕ ತಿಳ್ಕೊಂಡು ಆ ದೇವರನ್ನ ಕರೆಸಿ ಮನೆ ಒಳಗೆ ಒಳ್ಳೆಯ ಕಾರ್ಯವನ್ನ ಮಾಡಿ ಎಲ್ಲಾ ಭಕ್ತಾದಿಗಳಿಗೆ ಅನ್ನ ಪ್ರಸಾದಗಳನ್ನ ಹಾಕಿ ಆ ಮನೆ ಒಳಗೆ ತಮ್ಮ ಮೊಮ್ಮಗನ ಜಡಿ ಕಾರ್ಯಕ್ರಮಗಳನ್ನ ಇಟ್ಟು ಹೌದಿಪ್ಪ ಇವತ್ತಿನ ದಿವಸ ಹಂಗೆ ಬಿಡಗಣದು ಆ ಡೊಳ್ಳಿನ ಹಾಡಿಕೆನು ನಡಿಬೇಕು. ಹೌದು ತಿಳ್ಕೊಂಡು
ಅವ್ರು ಏನು ವಿಚಾರ ಮಾಡ್ಯಾರ, ಡೊಳ್ಳಿನ ಹಾಡಿಕಿನ ನಡಿಬೇಕು. ಯಾಕಂದ್ರ ಅವ ಎಷ್ಟೋ ಬಂದಾವ, ಎಲ್ಲ ಅನೇಕ ಕಾರ್ಯಕ್ರಮಗಳನ್ನು ಬಂದಾವ. ಬಂದವಲ್ರಿಪ್ಪ. ಏನೇನು ಬಂದಾವ? ಬಂದವಲ್ರಿ, ಮುಂದಿನ ಸಂಧಿ ಹೇಳ್ತೀನ. ಇರ್ಲಿ, ಹೌದ್. ಒಳ್ಳೆ ಕಾರ್ಯದೊಳಗೆ ಯಾಕೆ ಇವತ್ತ ಒಂದು ಸತ್ಯ ಸಿದ್ಧರ ವಾಲಗವನ್ನ ನುಡಿಬೇಕು, ಸತ್ಯ ಶಿವನಾಮ ನುಡಿಬೇಕು, ಸತ್ಯ ಸಿದ್ಧರ ಭಂಡಾರವನ್ನ ಹಾರಬೇಕು. ಇಲ್ಲಿ ಹೌದಿಪ್ಪ. ಆ ಸತ್ಯ ಶರಣರ ಮಹಾತ್ಮರು, ಯೋಗಿಗಳು, ಗುರುಗಳು, ಅಮೋಘ ಸಿದ್ಧ ಮಾಳಿಂಗರಾಯರು ಏನು ಪವಾಡ ಮಾಡಿದ್ರು, ಏನು ಸಿದ್ಧಟಿಗೆ ಮಾಡಿದ್ರು, ಜಗತ್ತಿನೊಳಗೆ ಅವರ ಕೀರ್ತಿ ಏನು ಉಳಿತು ಅನ್ನೋದು ಜಗತ್ತಿನಾಗ ಅವರ ಭಕ್ತಿಯನ್ನು ಮಾಡಿ ಯಾರ್ಯಾರು ಉದ್ಧಾರ ಆದ್ರು ಹೌದಿಪ್ಪ. ಹೌದು ಅನ್ನುವಂತ ವ್ಯತ್ಯಾಸನ್ನ ಕೇಳಬೇಕಂತೇಳಿ ಎರಡು ಡೊಳ್ಳಿನ ಕಲಾ ಸಂಘಗಳನ್ನ ಇಲ್ಲಿ ಕೂಡಿಸ್ಯಾರ. ಯಾವ್ಯಾರಿಪ್ಪ ಕಲಾ ಸಂಘ? ಎರಡು ಒಳ್ಳೆ ಶ್ರೇಷ್ಠವಾದಂತ ಕಲಾ ಸಂಘ. ಯಾಕಪ್ಪ ಅಂತಂದ್ರೆ ನಮ್ಮ ಅಫ್ಜಲ್ಪುರ ಗ್ರಾಮದ ಒಳ್ಳೆ ನಮ್ಮ ಪುಂಡ್ಲಿಕ್ ಮಹಾರಾಜರ ಸಂಘ ಒಂದು, ಮಹಾರಾಜರ ಸಂಘ, ಅದು ಮಾಳಿಂಗರಾಯನ ಕಲಾ ಸಂಘ. ನಮ್ಮದು ಏನಪ್ಪಾ ಅಂತಂದ್ರ ಇದೇ ಒಂದು ಇಂಡಿ ತಾಲೂಕು ಬಸನಾಳ ಗ್ರಾಮದ ಅಮೋಘ ಸಿದ್ದೇಶ್ವರ ಕಲಾಗಾಯನ ಸಂಘ ನಮ್ಮದು. ಇದು ನಮ್ಮ ಸಂಘಿಪ್ಪ. ಇವೆರಡೂ ಸಂಘ ಬಂದು ಈಗಾಗಲೇ ಗುರುನಾಥನ ಶಿವ ಚಾಲು ನಡೆದಪ್ಪ. ಆದ್ರೂ ಭಗವಂತನ ಸೇವಾ ಮಾಡೋದ್ರೊಳಗೆ, ಹಾಡಿದ್ರೊಳಗೆ, ಮಾತಾಡಿದ್ರೊಳಗೆ, ಬಾರ್ಷಾದೊಳಗೆ, ಸೂರಿನೊಳಗೆ ಹೆಚ್ಚು ಕಡಿಮೆ ಆಗ್ತದ. ಆಗ್ತದ. ಪುಕ್ಕಳಿ ಗಿಟ್ಟ ಬಂದ್ರಿಪ್ಪ. ಇಲ್ಲಿ 10-15 ಸಾವಿರ ರೂಪಾಯಿ ನಿಮ್ ಹೆಣ ಚಂದ ಮಾಡ್ಯಾರ ಕಮಿಟಿ ಅವ್ರು. ತಪ್ಪಾಕವು ಯಾಕೋ ಹಣಮಂತ ಬೀರಣ್ಣ, ನಿನಗೆ ಪಕ್ಕ ವಿಚಾರ ಇರ್ಬೇಕು ಮೊದಲ. ಯಾಕ್ರಿಪ್ಪ? 10-15 ಸಾವಿರ ಹೆಣ ಚಂದ ಮಾಡಿರ್ತೇಳಿ ಇಲ್ಲಿ ಎಷ್ಟು ಟೈಮ್ಗೆ ಬಂದಿದ್ದೀನಿ ಬಾರಾಕ್ರಿ. ಅವ್ರದ್ದು ಮುಗಿದ್ರ ನಾವು ಬಂದು ಚಾಲು ಮಾಡೇವ್ರಿ. ಸುಳ್ಳು ಹೇಳಕ್ ಹೋಗ್ಬೇಡ. ಯಾಕಪ್ಪ ಅಂತಂದ್ರು ಅಂದ್ರ ಇಲ್ಲೇ ಸನೆ ನಿಮ್ಮದು ಇಂಡಿ ತಾಲೂಕದ ನೀವು ಮೊದಲು ಬರ್ಬೇಕಾಗಿತ್ತಲ್ಲ. ಇಲ್ರಿ, ನಾವು ದೂರ ಹೋಗಿದ್ದೇವ್ರಿ. ಕಾರ್ಯಕ್ರಮ ಸ್ವಲ್ಪ ದಾರಿ ಅಂತ ತಪ್ತೀರಿ ನಮಗೆ ಇಲ್ಲಿ ಬಂದು. ಹೌದ್ ಇರ್ಲಿ. ಹೌದಾ? ಯಾಕೆ ತಪ್ಪ ಅಂತಂದ್ರ ಯಾಕ್ರಿಪ್ಪ? ನಡೆಯುವ ಮನುಷ್ಯ ಎಡುವುದು ಸಹಜಂದಾರು, ಕುತ್ತವ್ರು ಎಡುವಲಕ್ಕ ಬರುವುದಿಲ್ಲ. ಸರ್ ಬರ್ರ ಹಣಮಂತ ಒಂದು ಮಾತು ಹೇಳೇನ್ರಿ ನನಗ. ಯಾನ್ ಹೇಳನು? ನೀವು ನಡುವ ಮನುಷ್ಯ ಎಡುವ ಸಹಜ ಹೇಳಿರಿ. ಅವ್ರ ಮುಂಜಾನೆ 5,000 ರೂಪಾಯಿ ಕಟ್ಟ ಅವು ಸಹಜ ತವ ಹೇಳ ನನಗ. ಹೇಳ್ಯಾರಿಲ್ಲ? ಇದಕ್ಕೇನತ್ತೀರಿ ನೀವು? ಈ ಕಮಿಟಿ ಅವ್ರ ನಂದೊಂದು ಆಜ್ಞೆ ಅದ. ಯಾಕಪ್ಪ ಅಂತಂದ್ರೆ ತಡ ಅದು ಕರೆಕ್ಟ್ ನಮ್ಮ ಮಾತ. ಈಗ ಏನ 5,000 ಕಟ್ಟದಂದ್ರ ನೀ ಹೌದು. ಮುಂಜಾನೆ ಹೋಗುವ ಸಮಯದಾಗ ಯಾಕಪ್ಪ ಅಂತಂದ್ರೆ ₹1 ನಮಗೆ ಯಾರು ಕೊಡಬೇಡ್ರಿ ಕಮಿಟಿ ಅವ್ರು. ಯಾರಿಗೆ ಕೊಡಬೇಡ್ರಿಪ್ಪ ಇವ್ರಿಗೆ. ಹೌದು. ನೀವೇನು ಇವತ್ತು ಇಲ್ಲಿ ಸೇವಾ ಮಾಡ್ತಿ ನೋಡು. ಹೋಗುವ ಸಮಯದಾಗ ನಮಗ ಮಾತ್ರ ನೀವು ₹1 ಬೇಡಬೇಡದು. ಹಂಗ ಹೊಸದ್ಯಾ? ನಾವೆಲ್ಲ ಸುಮ್ಮ ಹೋಗ್ಯ ಕರಿಯಪ್ಪ. ಮನ್ಯಾಗ ನಮ್ ಹೆಣ್ ಸುಮ್ ಕುಂದ್ರಬೇಕಲ್ಲ. ಇರ್ಲಿ, ಮನುಷ್ಯನಿಗೆ ರೊಕ್ಕ ಮುಖ್ಯ ಅಲ್ಲ. ಹೌದಾ? ಮನುಷ್ಯನಿಗೆ ಮಾನಸಿಕ ಪ್ರೇಮ ವಿಶ್ವಾಸ ಬಹಳ ಮುಖ್ಯದ ಮೊದಲ. ಹೌದು. ವಿಶ್ವಾಸ ಜರ ಇತ್ತಪ್ಪ ಅಂತಂದ್ರೆ ಜೀವ ಹೋಲಿ, ರೊಕ್ಕ ಬೇಕಾದಟ್ಟು ಹೋಲಿಕರೆ. ಆದ್ರೆ ಮನುಷ್ಯ ಮೊದಲು ಏನ್ ಇಡ್ಬೇಕಪ್ಪ ಅಂತಂದ್ರೆ ವಿಶ್ವಾಸ ಇಡಬೇಕು. ವಿಶ್ವಾಸ ಇಡ್ಬೇಕಪ್ಪ, ನಂಬಿಕೆ ಇಡ್ಬೇಕು. ಹಂಗೆ ಇಡಬೇಕು. ನಂಬಿಕೆ ವಿಶ್ವಾಸ ಇಟ್ಟೇವಪ್ಪ ಅಂತಂದ್ರೆ ಭಗವಂತ ಯಾವ ಕಾಲಕ್ಕೂ ಕೈ ಬಿಡುದಿಲ್ಲ. ಬಿಡಂಗಿಲ್ಲಪ್ಪ, ಬಿಡಂಗಿಲ್ಲ. ಅದಕ್ಕೆ ಹೇಳಾರ ಮಾತ್ಮರನ್ನ ಮಾತಾ ಏನ್ ಹೇಳ್ತಾರಪ್ಪ ಮಾತಾ? ನಂಬಲೆ ಮನವೇ ಹಂಬಲಿಸಿ ಕೊಡಬೇಡ ಸಂಬನೊಲಮಿಗೆ ನಂಬಿಗೆ ಕಾರಣ ದೇವರನ್ನು ನಂಬಿದವರು ಜಗತ್ತಿನೊಳಗೆ ಯಾರು ಕೆಟ್ಟಿಲ್ಲ. ಈ ದೇವರನ್ನು ಬಿಟ್ಟವರ ಭೂಮಿ ತಲೆ ಮೇಲೆ ಉಳಿದಿಲ್ಲ ಅಂತ ಹೇಳ್ತಾರೆ ಅವರು. ಹೇಳ್ತಾರಪ್ಪ ಈ ಮಾತಾ? ಯಾಕೆ ಈ ದೇವರ ಮೇಲೆ ನಂಬಿಕೆ ಹಿಡಿದಪ್ಪ ಅಂತಂದ್ರ ಯಾಕ್ರಿಪ್ಪ? ಯಾವಾಗೂ ನಮ್ಮ ಕೈ ಬಿಡುದಿಲ್ಲ ಅಂತ ಮಾತಿ ಸವಾಲ ಕೇಳ್ತೇಳಂತ ಮಾತದೆ. ಹೌದಿಪ್ಪ. ಇವತ್ತಿನ ದಿವಸ ನಮ್ಮಲ್ಲಿ ಏನಾದ್ರೂ ತಪ್ಪುಗಳ ಕಂಡು ಬಂದ್ರೆ ಸಹಿತ ನಮ್ಮ ಮನೆ ಮಕ್ಕಳು ನಮ್ಮ ಊರಿನ ಮೇಳ ತಿಳ್ಕೊಂಡು ನೀವೆಲ್ಲರೂ ನಮ್ಮನ್ನು ಹೊತ್ತೊಂಡು ನಾವು ಉಡಿ ಹಾಕೊಂಡು ಜೋಪಾನ ಮಾಡುತ್ತೇವೆ. ತಮಗೆ ಶರಣು ಶರಣಾರ್ಥಿ ಅನ್ನ ಹೇಳಿಪ್ಪ ಹೇಳಿ. ಇಲ್ಲಿ ಒಂದು ಮಾತು ಹೇಳಿದ್ರೆ ನೀವೆಲ್ಲರೂ ಸಮಾಧಾನ ತೋರಿ ಶಾಂತಿ ಕಾಪಾಡ್ರಿ. ಒಟ್ಟ ಬಹಳ ಅವಸರಕ್ಕೆ ಬೀಳ್ಬೇಡ್ರಿ. ಏನ್ರಿಪ್ಪ ಒಂದೇ ಮಾತಾ? ಯಾಕೆ ಹೇಳಪ್ಪ ಅಂತಂದ್ರೆ ನಿಮ್ಮ ಬೆನಕನಹಳ್ಳಿ ಗ್ರಾಮ ಯಾಕಂದ್ರೆ ಮೊದಲೇ ನಾವು ಬಹಳ ದಿವಸ ಆಯ್ತು ಮುಗಲೆತ್ತರಕ್ಕೆ ಮುಟ್ಟದ. ಜಗತ್ತೇ ನಾಡ ಮೇಲೆ ಹಾಡುದಂತ ಊರು. ಈ ಊರೊಳಗೆ ಹೆಣ್ಣು ಮಕ್ಕಳಾಗಿ ಹೋಗ್ಯಾರ. ನಿಮಗ್ ಗುರ್ತಿರ್ಬೇಕು ಎಲ್ಲಾರಿಗೆ. ಯಾರಿಪ್ಪ ಅವರು? ಸ್ವಲ್ಪ ನಿಮಗೆ ನೆನಪಿಗೆ ತಂದು ಕೊಡ್ತಾ ಬರೀ. ಹೆಂಗ್ರಿ ಅದು? ಯಾಕಪ್ಪ ಅಂತಂದ್ರ ಎಷ್ಟೋ ಮಂದಿ ಹಾಡ್ಯಾರ ಹೆಣ್ಮಕ್ಳು. ನಮ್ಮ ಇದೇ ಬೆನಕನಹಳ್ಳಿ ಗ್ರಾಮದ ನಮ್ಮ ಶಿರ್ಸಣ್ಣವ್ರು ಇದ್ದವ್ರು ಇದಾರೆ. ಅದಾರಲ್ರಿ ನಮ್ಮ ಶಿರ್ಸು ಕಾಕಾರಿ. ಒಂದು 10 ನಿಮಿಷ ರೀ. ಆಯ್ತು ಕಾಕ. ಓಕೆ ಕಾಕ. ಒಳ್ಳೆ ಹೆಸರಾಗಿ ಉಳಿದ್ರು ನಮ್ಮ ಇದೇ ಬೆನಕನಹಳ್ಳಿ ಗ್ರಾಮ. ನಮ್ಮ ಶಿರಸಣ್ಣವ್ರು ಎಷ್ಟೋ ದಿವಸ ಅವರ ಸಂಘವನ್ನ ತಗೊಂಡು ತಿರುಗಾಡವರು. ತಿರುಗಾಡ್ಯಾರಿಪ್ಪ. ನಮ್ಮ ಬೆನಕನಹಳ್ಳಿ ನಮ್ಮ ಆನಂದ ಅಕ್ಕವ್ರು ಹೌದಲ್ರಿ? ಹೌದ್ರಿ. ಎಲ್ಲಿ ಬೇಕಾದ್ರೆ ಹೆಸರ ಸರ್ವೇ ಸಾಧಾರಣ. ಯಾವ ಜಿಲ್ಲಾ, ಯಾವ ತಾಲೂಕು, ಯಾವ ಊರ ಒಂದೊಂದು ಊರಿಗೆ 10 ಪಾಳೆ ಬಿಡ್ದಾವ ಅವ್ರದ್ದು.
ಹೌದು, ಯಾವ ಊರ್ನು ಯಾವ ಮೂಲೆಗೂ ಬಿಟ್ಟಿಲ್ಲಪ್ಪ ಅವರು. ಬಿಟ್ಟಿಲ್ಲ. ಹೌದು. ಅಂತ ಒಂದು ಒಳ್ಳೆ ಕಲಾವಂತರ ಊರಿದ್ರಪ್ಪ ಅಂತಂದ್ರ ನಿಮಗ ಒಂದು ಕೋಟಿ ಕೋಟಿ ಶರಣಾರ್ಥಿ ಅವರಿಗೆ. ಯಾಕಂದ್ರ ನಮ್ಮ ಹಿರಿಯರು ಬಂದು ಹೇಳಿದ್ರಿ. ಈಗ ಏನ್ ಹೇಳ್ತಾರಿಪ್ಪ ಹಿರಿಯರು? ಒಟ್ಟೆ 10 ನಿಮಿಷ ಮಾತಾಡ್ಲಕ್ಕ ಟೈಮ್. ಒಟ್ಟೆ 10 ನಿಮಿಷ. 10 ನಿಮಿಷದಾಗ ಟೈಮ್ ಬಹಳ ಸ್ವಲ್ಪ ಮಾತಾಡೋಣಂತ ಮಾತುಗಳನ್ನ ಹೇಳ್ಯಾರ. ಹೌದು, ಹೇಳ್ಯಾರಿಪ್ಪ, ಹೇಳ್ಯಾರ ಖರೆ. ನಮ್ ಮೊದಲು ಬಂದ ಪುಂಡ್ಲಿಕ್ ಮಹಾರಾಜರು ಯಾನ ಮಾತಾಡೋರು ಖರೆ ನಮಗ್ ಗೊತ್ತಿಲ್ಲ. ಅವ್ರು ಏನು ಮಾತಾಡೋರು ನಮಗ್ ಗೊತ್ತೂ ಇಲ್ಲ. ಗೊತ್ತಿಲ್ಲ. ಹೌದು. ಆದ್ರೂ ಮುಂದಿನ ಸಂಧಿಗೆ ಬಂದು ನಮ್ಮ ಪುಂಡ್ಲಿಕ್ ಮಹಾರಾಜರು ಯಾವ ಹಾದಿ ಹಿಡಿತಾರ ನಾವು ಹಿಂಗೆ ಮಾತಾಡ್ತೇವೆ ಸರ್ ನಮಗ್ ಹೇಳಿದ್ರಪ್ಪ ಅಂತಂದ್ರ ಆ ಹಾದಿ ಒಳಗ ಮಾತಾಡ್ತೇತಾನಂತ ಮಾತುಗಳನ್ನ ದೈವಕ್ಕೆ ಒಂದು ವಿಶ್ವಾಸ ಕೊಟ್ಟ. ಹೌದಿಪ್ಪ. ಇನ್ನು ಅಮೋಘ ಸಿದ್ಧ ಹೆಂಗ ಧರಿಗೆಲ್ಲ ಬರ್ತಾರ ಭಕ್ತರ ಕಲ್ಯಾಣಕ್ಕಾಗಿ ಭಕ್ತರ ಉದ್ಧಾರಕ್ಕಾಗಿ ಜಗತ್ತಿನೊಳಗೆ ಹೆಂಗ ಕೀರ್ತಿ ಉಳಿಸಿದ್ರು. ಹೌದು. ಹೆಂಗ ಅಮೋಘ ಸಿದ್ಧಗ ಮಕ್ಕಳು ಮೊಮ್ಮಕ್ಕಳು ಏನು ಪವಾಡ ಮಾಡಿದ್ರು. ಹೌದಾ ಅನ್ನುವಂತ ಇತಿಹಾಸ ನಾವು ಹೇಳೋಣ. ಹತ್ಯ ಮಾಲಿಂಗ್ರ ಬೀರದೇವರು ಸಿದ್ದೇಶ್ವರ ಜಗತ್ತಿನೊಳಗೆ ಏನು ಪವಾಡ ಮಾಡಿದ್ರು, ಏನು ಕೀರ್ತಿ ಬೆಳೆಸಿದ್ರು, ಅವ್ರ ಕೀರ್ತಿ ಏನೈತೆ ಅವ್ರು ಹೇಳ್ತಾರಪ್ಪ. ಆದ್ರೂ ಈ ಮನುಷ್ಯನ ಮನಸ್ಸು ಹೆಂಗಪ್ಪ ಅಂತಂದ್ರ ಇದು ಶ್ರೇಷ್ಠವಾದಂತ ಮನುಷ್ಯ ಜನ್ಮ. ಹೌದಿಪ್ಪ. ಹೌದಾ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜರಾಜ 21 ಲಕ್ಷ, ಉದ್ಬೀಜ 21 ಲಕ್ಷ, ಹಿಂಗ 83,99,999 ಇಷ್ಟೆಲ್ಲ ತಿರುಗಾಡಿ ಕೊನೆ ಮಾನವ ಜನ್ಮ ಇದು ಕೊಡಿಗೆ ಬಂದದ. ಬಂದದಪ್ಪ ಮಾನವ ಜನ್ಮ ಬಂದದಪ್ಪ ಅಂತಂದ್ರೆ ಏನ್ ಮಾಡ್ಬೇಕಾಗ್ಯದಪ್ಪ? ಗುರುವಿನ ಸೇವೆಯನ್ನ ಮಾಡಿ ಗುರುವಿನಲ್ಲಿ ದುಡಿದು ನಿಮ್ಮ ಜನ್ಮವನ್ನ ಸಫಲತೆ ಮಾಡ್ಕೋಬೇಕಾಗ್ಯದ. ಹೌದಿಪ್ಪ. ನಿಮ್ಮ ಮನಸ್ಸವನ್ನ ಹತ್ತಟ್ಟು ಒಳಗಿಡಬೇಕಾಗ್ಯದ. ಹೌದಾ. ಹೆಂಗ ಶುದ್ಧರ ಭಕ್ತಿಯನ್ನ ಮಾಡಿ ಜಗತ್ತಿನೊಳಗ ಏನ ಪವಾಡ ಮಾಡಿರುವಂತ ಇತಿಹಾಸ ನಮ್ಮ ತಂಗಿ ತಮ್ಮ ಮುಂದೆ ಪ್ರತಿಪಾದನೆ ಮಾಡಿ ಆನಂತರ ನಮ್ಮ ಪುಂಡ್ಲಿಕ್ ಮಹಾರಾಜರಿಗೆ ಪಾಳ್ಯ ಕೊಡೋಣ ತಮಗೆ ಮತ್ತೊಮ್ಮೆ ಶರಣಾರ್ಥಿಯನ್ನ ಹೇಳಿ ಪಾಳ್ಯ ಕೊಡೋಣ. ಓಕೆ.